Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ ಟ್ಯಾಲಿ ಬ್ಯಾಕಪ್ ರಿಸ್ಟೋರ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಇವತ್ತು ನಾನು ಮ್ಯಾನುಫ್ಯಾಕ್ಚರ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮ್ಯಾನುಫ್ಯಾಕ್ಚರ್ ಹೇಗೆ ಕ್ರಿಯೇಟ್ ಮಾಡೋದು, ಮ್ಯಾನುಫ್ಯಾಕ್ಚರಲ್ಲಿ ಏನೇನು ಬರುತ್ತೆ, ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಗೋ ಫಾರ್ ಕ್ರಿಯೇಟ್ ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಮ್ಯಾನುಫ್ಯಾಕ್ಚರ್ ಅಂತಲೇ ಕೊಡ್ತೀನಿ. ಓಕೆ, ಇಲ್ಲಿ ಯಾವುದು ಬೇಡ, GST ಎಲ್ಲ ಬೇಡ. ಓಕೆ, ಸೊ ಈಗ ನಾವು ಏನು ಮಾಡಬೇಕು, ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹೋಗೋಕ್ಕೆ ಕ್ರಿಯೇಟ್ಗೆ ಹೋಗಬೇಕು. ಇಲ್ಲಿ ಶೋ ಮೋರ್ಗೆ ಹೋಗಬೇಕು. ಇಲ್ಲಿ ಫಸ್ಟ್ ಸ್ಟಾಕ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಗೋ ಫಸ್ಟ್ ಸ್ಟಾಕ್ ಗ್ರೂಪಲ್ಲಿ ಏನೇನು ಕ್ರಿಯೇಟ್ ಮಾಡ್ಕೊಳ್ತೀರಾ? ರಾ ಮೆಟೀರಿಯಲ್, under primary, so should quantity be add of item? Yes. Next, finished goods, under primary. Yes, ಇದನ್ನು ಇಷ್ಟು ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಎಸ್ಕೇಪ್, ಯೂನಿಟಿಗೆ ಬನ್ನಿ. ಯೂನಿಟಿಗೆ ಬಂದು ಇದರಲ್ಲಿ ನಂಬರ್ಸ್, ನೀವು ಯಾವುದ್ರ ಮೇಲೆ ಸೇಲ್ ಮಾಡ್ತೀರಾ, ನಂಬರ್ಸ್ ಮೇಲೆ ನಂಬರ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಗೋ ಫಾರ್ ಲೊಕೇಶನ್ ಅಂದರೆ ಗೋಡನ್ ಕ್ರಿಯೇಷನ್ಗೆ ಹೋಗಬೇಕು. ಗೋಡನ್ ಕ್ರಿಯೇಷನ್ಗೆ ಹೋಗಿ ಕ್ರಿಯೇಟ್ ನ್ಯೂ ರಾ ಮೆಟೀರಿಯಲ್. ಅಂದರೆ ಈಗ ನಮ್ಮ ಹತ್ರ ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ಹೋಗಿ ಕೇಳಿದ ತಕ್ಷಣ ಏನಾಗುತ್ತೆ, ಎಲ್ಲ ಒಂದೇ ಇದಲ್ಲಿ ಕೊಡಲ್ಲ. ಅದನ್ನು ರಾ ಮೆಟೀರಿಯಲ್ನ ಅಸೆಂಬ್ಲಿ ಮಾಡಿ ಫಿನಿಶ್ಡ್ ಗೂಡ್ಸ್ ಆಗಿ ಕೊಡ್ತಾರೆ. ಈ ರೀತಿಯಾಗಿ ಒಂದೊಂದು ಗೂಡ್ಸ್ ಆಗಿ ನಾವು ಕೊಡೋದನ್ನು ಏನು ಮಾಡಬೇಕು? ಸೊ ಹಾಗಾಗಿ ನಾವು ಒಂದು ರಾ ಮೆಟೀರಿಯಲ್ನ ಸ್ಟಾಕ್ ತೊಗೊಂಡು ಅದನ್ನು ಅಸೆಂಬ್ಲಿ ಮಾಡಿ ಅದನ್ನು ಫಿನಿಶ್ಡ್ ಗೂಡ್ಸ್ ಮಾಡಿ ಸೇಲ್ ಮಾಡೋದು ಹೇಗೆ ಅನ್ನೋದನ್ನು ನನಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಾಕ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಆಮೇಲೆ ಯೂನಿಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಲೊಕೇಶನ್ ಮೀನ್ಸ್ ಗೋಡನ್ ಅಂತ ಹೇಳ್ತೀವಿ. ಗೋಡನ್ನ ಕ್ರಿಯೇಷನ್ನ ಮಾಡ್ತಾಯಿದ್ದೀವಿ. ರಾ ಮೆಟೀರಿಯಲ್ ಗೋಡನ್ ಅಂಡರ್ ಪ್ರೈಮರಿ. ಸೊ ಇಲ್ಲಿ ಬಂದು ಓಕೆ, ನೆಕ್ಸ್ಟು ಅದಾದಮೇಲೆ ಅಸೆಂಬ್ಲಿ ಗೋಡನ್ ಅಂಡರ್ ಪ್ರೈಮರಿ. ನೆಕ್ಸ್ಟ್ ಫಿನಿಶ್ಡ್ ಗೋಡನ್ ಅಂಡರ್ ಪ್ರೈಮರಿ. ಓಕೆ, ಸೊ ನೆಕ್ಸ್ಟ್ ಹೋಗಬೇಕು ಸ್ಟಾಕ್ ಐಟಮ್ಗೆ. ಇಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟಾಕ್ ಗ್ರೂಪು ಕಂಪ್ನಿ ಕ್ರಿಯೇಟ್ ಮಾಡೋದಾಗೆ, ಸ್ಟಾಕ್ ಗ್ರೂಪ್ ಕ್ರಿಯೇಟ್ ಮಾಡೋದಾಗೆ, ಸೊ ಯೂನಿಟನ್ನು ಮೆಜರ್ ಮಾಡೋದಾಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.